ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚೀಸ್ ಯೂಸ್ ಮಾಡಿಕೊಂಡು ಫಸ್ಟು ಕಾಯ್ತಾ ಇರೋ ತವಾ ಮೇಲೆ ದೋಸೆ ಹಿಟ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ನನ್ನ ಸಿಸ್ಟರ್ ಇಂಗ್ಲ ಮಾಡ್ತಾಯಿದ್ದಾರೆ ದೋಸೆನ, ನಾನು ವೀಡಿಯೋ ಮಾಡ್ತಿದ್ದೀನಿ. ಸೊ ಕ್ರೆಡಿಟ್ ಗೋಸ್ ಟು ಮೈ ಸಿಸ್ಟರ್ ಇಂಗ್ಲ. ಈಗ ಅದಕ್ಕೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ತಿದ್ದಾರೆ. ಆಮೇಲೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಖಾರದ ಪುಡಿ. ಈ ಚಟ್ನಿ ರೆಡಿ ಮಾಡಿಟ್ಕೊಂಡಿದ್ವಿ, ಮಸಾಲ ಚಟ್ನಿ, ಮಸಾಲೆ ದೋಸೆಗೆ ಯೂಸ್ ಮಾಡ್ತಲ್ಲ ಆ ಚಟ್ನಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಸೊ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಆಗಿದ್ರೆ ಈ ರೀತಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಇನ್ನೂ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಆಮೇಲೆ ಮೇಲೆ ಚೀಸ್ನ ಗ್ರೇಟ್ ಮಾಡ್ಕೋಬೇಕು. ಸೊ ಆ ಚೀಸೆಲ್ಲ ಒಂದು ಸ್ವಲ್ಪ ಮೆಲ್ಟ್ ಆದಮೇಲೆ ದೋಸೆ ತೆಗೆದು ಇದು ಚಟ್ನಿ ಹಾಗೇನೂ ತಿನ್ಬೋದು, ಬಟ್ ಚಟ್ನಿ ಪಲ್ಯ ಅದೆಲ್ಲರ ಜೊತೆ ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು. ಆಮೇಲೆ ಕಟ್ ಮಾಡ್ಕೊತಿದ್ದಾರೆ ಇದನ್ನು. ಸೊ ಲಾಸ್ಟಲ್ಲಿ ಡೆಕೋರೇಷನ್ಗೆ ಅಂತ ಹೇಳಿ ಇನ್ನು ಸ್ವಲ್ಪ ಚೀಸ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದಾರೆ ಮೇಲೆ. Thank you for watching.